ಹಾಗೂ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ಬೆಂಗಳೂರು ನಗರ ಜಿಲ್ಲಾ ಸಮಿತಿಯ ಉಪಾಧ್ಯಕ್ಷರಾದ ಶ್ರೀ ದಾಸ್ ಸರ್ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ, ಹಾಗೂ ಶ್ರೀ ಪದ್ಮಯ್ಯ ಸರ್ ಬೆಂಗಳೂರು ನಗರ ಜಿಲ್ಲಾ ಸಮಿತಿಯ ಸದಸ್ಯರು, ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಸ್ವಾಗತವನ್ನು ಬಯಸ್ತಾ, ಹಾಗೂ ವಾಸು ಅವರು, ಬಾಲಣ್ಣ ಅವರು, ಅಯ್ಯಸ್ವಾಮಿ ಅವರು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರಿಗೂ ಕೂಡ ಈ ಮುಖಾಂತರ ಸ್ವಾಗತವನ್ನು ಕೋರ್ತಾ, ಏನು ಕಾರ್ಮಿಕ ದಿನಾಚರಣೆ ಅಂಗವಾಗಿ ಇವತ್ತು ಪೌರ ಕಾರ್ಮಿಕರಿಗೆ ಒಂದು ಸನ್ಮಾನ ಮಾಡಬೇಕು ಅಂತ ಈ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೀವಿ. ಈ ಪೌರ ಕಾರ್ಮಿಕರಿಗೂ ಇಲ್ಲ ಅಂದ್ರೆ ಬೆಂಗಳೂರು ಶುಚಿಯಾಗಿರಲ್ಲ. ಇವರ ಸೇವೆಯನ್ನು ನಾವೆಲ್ಲರೂ ಕೂಡ ಮೆಚ್ಚಬೇಕಾದಂಥದ್ದು. ಪೌರ ಕಾರ್ಮಿಕರು ಅವರಿಂದ ಇವತ್ತು ಬೆಂಗಳೂರು ತುಂಬಾ ಸ್ವಚ್ಛವಾಗಿದೆ, ಕ್ಲೀನ್ ಆಗಿದೆ. ನಾವು ಓಡಾಡಬೇಕಾದ್ರೆ ರಸ್ತೆಯಲ್ಲಿ ಗಲೀಜಿರಲ್ಲ, ಕಸ ಇರಲ್ಲ, ಎಲ್ಲ ಕೂಡ ಸ್ವಚ್ಛವಾಗಿರ್ತದೆ. ಅದಕ್ಕೆ ಮೂಲ ಕಾರಣಕರ್ತರು ಇವರೇ. ಇವ್ರನ್ನ ನಾವು ಗೌರವ ಮಾಡಲೇಬೇಕು. ಹಾಗಾಗಿ ಇವತ್ತು ಅವ್ರಿಗೆ ನಾವೊಂದು ಗೌರವ ಮಾಡಬೇಕು, ಅವ್ರಿಗೆ ಸನ್ಮಾನ ಮಾಡಬೇಕಂತ ಬಂದಿದ್ದೀವಿ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಆಗ್ಬೇಕಂತ ನನ್ನೊಂದು ಆಸೆ ಇದೆ. ಈಗ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ದಾಸ್ ಸರ್ ಬೆಂಗಳೂರು ನಗರ ಜಿಲ್ಲಾ ಸಮಿತಿಯ ಉಪಾಧ್ಯಕ್ಷರು ಎರಡು ಮಾತು ಮಾತಾಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ವಿ. ಎಲ್ಲರಿಗೂ ನಮಸ್ಕಾರ. ಇದು ಯಾವುದೇ ರಾಜಕೀಯ ಪ್ರೇರಿತ ಒಂದು ವೇದಿಕೆ ಅಲ್ಲ. ಇದೊಂದು ನಮ್ಮ ಮೇ ತಿಂಗಳಲ್ಲಿ ಏನು ಕಾರ್ಮಿಕರ ದಿನಾಚರಣೆ ಮಾಡಬೇಕು, ಇದರ ಒಂದು ಅಂಗವಾಗಿ ಯಾರಿಗೆ ಇದೊಂದು ಸನ್ಮಾನ ಮಾಡಬೇಕು ಅಂತ ನಮ್ಮ ಹೆಲ್ಪಿಂಗ್ ಹ್ಯಾಂಡ್ ಫೌಂಡೇಶನ್ ಚೇರ್ಮನ್ರು ಹಾಗೂ ಸ್ನೇಹಿತರು ನಾವೆಲ್ಲ ಸೇರಿ ನಾವು ಮಾತಾಡಿದಾಗ, ಈ ನಮ್ಮ ಬೆಂಗಳೂರು ಜಿಲ್ಲೆ, ನಮ್ಮ ಬೀದಿಗಳು ಇಷ್ಟು ಕ್ಲೀನ್ ಆ್ಯಂಡ್ ನೀಟಾಗಿರೋದಕ್ಕೆ ಕಾರಣ ನಮ್ಮ ಈ ಪೌರ ಕಾರ್ಮಿಕರು. ಇವರಿಗೆ ಒಂದು ಒಳ್ಳೆ ಉದ್ದೇಶದಿಂದ ಒಂದು ಒಳ್ಳೆ ಸನ್ಮಾನ ಮಾಡಿ ಅವರಿಗೆ ಒಂದು ಒಳ್ಳೆ ತಿಂಡಿ ಕೊಟ್ಟು ಸನ್ಮಾನಿಸಬೇಕಾಗಿ ನಮ್ಮ ಒಂದು ಕರ್ತವ್ಯ ಆಗಿರೋದ್ರಿಂದ ಅವ್ರಿಗೆ ಇನ್ನೂ ಒಂದು ಒಳ್ಳೆ ಉತ್ತೇಜನ ಕೊಡೋದಕ್ಕೆ ಈ ಒಂದು ಮೊಮೆಂಟಮ್ ಹೆಲ್ಪಿಂಗ್ ಹ್ಯಾಂಡ್ ಫೌಂಡೇಶನ್ ಕಡೆಯಿಂದ ನಮ್ಮ ಜಾನ್ ಬೆನೆಡಿಕ್ರವರಾದ ಇವರ ಅಧ್ಯಕ್ಷತೆಯಲ್ಲಿ ನಮ್ಮ ಕೋರಮಂಗಲದ ವಿದ್ಯುತ್ ಗುತ್ತಿಗೆದಾರರ ಸಂಘದ ಕಾರ್ಯದರ್ಶಿಯಾದ ನಮ್ಮ ಕಾರ್ಯದರ್ಶಿ ಅವರಿಂದ ಆಗಲಿ ಇವರೆಲ್ಲ ಸೇರಿಕೊಂಡು ನಮ್ಮ ಈ ಒಂದು ಪೌರ ಕಾರ್ಮಿಕರನ್ನು ಸನ್ಮಾನಿಸಿ ಅವರ ಜೊತೆ ಕೆಲ ಒಂದು ಕ್ಷಣಗಳನ್ನು ನಾವು ಜೊತೆಯಲ್ಲಿ ಇರೋದಕ್ಕೆ ಈ ಒಂದು ಸಮಯಾವಕಾಶ ಮಾಡಿಕೊಟ್ಟ ಪ್ರತಿಯೊಬ್ಬರಿಗೂ ಹಾಗೂ ನಮ್ಮ ಕಾರ್ಮಿಕರಿಗೂ ಒಳ್ಳೆಯದಾಗಲಿ ಅಂತ ಈ ಸಮಯದಲ್ಲಿ ಬಯಸುತ್ತಾ, ನಮ್ಮನ್ನು ನೋಡಿ ಇನ್ನೂ ಒಂದು ಈ ರೀತಿ ಸಂಸ್ಥೆಗಳು ಹೆಚ್ಚಿನ ರೀತಿಯಲ್ಲಿ ಬಂದು ಇಂಥ ಒಂದು ಕಾರ್ಮಿಕರಿಗೆ ಒಳ್ಳೆಯ ಒಂದು ಉತ್ತೇಜನ ನೀಡಿ ಅವರನ್ನು ಗೌರವಿಸಿ ನಮ್ಮ ಒಂದು ಬೆಂಗಳೂರು ಜಿಲ್ಲೆಯನ್ನು ಸ್ವಚ್ಛವಾಗಿಡಲು ಪ್ರತಿಯೊಬ್ಬರು ಸಹಕಾರ ನೀಡಬೇಕಾಗಿ ಪ್ರತಿಯೊಬ್ಬರಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ.